ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಗಿಲ್ಲಿಗೆ ಅವ್ರ ಫ್ಯಾಮಿಲಿಯವರು ಬ್ರಾಸ್ಲೆಟ್ ಕೊಟ್ಟಿರೋದಿರ್ಬೋದು, ಅಂದರೆ ಕಾವ್ಯರ ಫ್ಯಾಮಿಲಿ. ಇಲ್ಲಿ ಗಿಲ್ಲಿ ಪಕ್ಕ ಕಾವ್ಯ ಕುತ್ಕೊಂಡ್ರೆ ರಕ್ಷಿತಾ ಎಷ್ಟು ಪಾಸಿಟಿವ್ ಆಗ್ತಾಳೆ ಅಂತ ಈಗ ಸುದೀಪ್ ಸರ್ ಕೂಡ ಹೇಳ್ತಿದ್ದಾರೆ. ಸುದೀಪ್ ಸರ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ ರಕ್ಷಿತನ. ಸೊ ಕಾವ್ಯನ ಮನೆಯಿಂದ ಆಚೆ ಹಾಕೋರು ನಾನು ಗಿಲ್ಲಿ ಪಕ್ಕ ಕುತ್ಕೋಬೇಕು ಅನ್ನೋದಲ್ವ ನಿನ್ನ ಯೋಚನೆ ಅನ್ನೋದೆಲ್ಲ ಈಗ ಹೇಳ್ತಿದ್ದಾರೆ. ಅದಕ್ಕಂತೂ ರಕ್ಷಿತಾ ಅಂತೂ ಫುಲ್ಲು ಇದಾಗ್ಬಿಟ್ಟಿದ್ದಾಳೆ, ನರ್ವಸ್ ಆಗ್ಬಿಟ್ಟು ಇವ್ರಿಗೂ ಗೊತ್ತಾಗ್ಬಿಟ್ಟಿದೆ ಅನ್ನೋ ರೀತಿ ನರ್ವಸ್ ಆಗಿದ್ದಾಳೆ. ಸೊ ಈಗ ಏನೇನು ಆಗಿದೆ ಆ ಪ್ರೋಮೋ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಸುದೀಪ್ ಸರ್ ಹೇಳ್ತಾರೆ ಗಿಲ್ಲಿ ಕಾವ್ಯವ್ರ ಮನೇಲಿ ಬಂದ್ರಲ್ಲ, ಅಂದರೆ ಫ್ಯಾಮಿಲಿ ಬಂದ್ರಲ್ಲ, ನಿನ್ನ ತಲೆಯಲ್ಲಿ ಏನೇ ನೋಡ್ತಾ ಇತ್ತು ಅಂತ ಕೇಳಿದ್ದಾರೆ. ಆಗ ಗಿಲ್ಲಿ ಅದಕ್ಕೆ ಇದಕ್ಕಿದ್ದಂಗೆ ಇವ್ರು ಹೇಳ್ತಾರೆ ಧ್ರುವಂತವರು, ಸರ್ ಕಾವ್ಯವ್ರ ಮನೆಯವ್ರು ಇವ್ರಿಗೆ ಬ್ರಾಸ್ಲೆಟ್ ಬೇರೆ ತಂದಿದ್ದಾರೆ ಸರ್ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಅಣ್ಣ ನಮ್ಮ ಕಡೆ ಹೆಂಗೆ ಗೊತ್ತಾ, ನಮ್ಮ ಕಡೆ ಸಂಪ್ರದಾಯ ಎಂಗೇಜ್ಮೆಂಟ್ಗೆ ಅಣ್ಣ ಬ್ರಾಸ್ಲೆಟ್ ಎಲ್ಲ ಹಾಕೋದು ಅಂತ ಇವನು ಗಿಲ್ಲಿ ಹೇಳ್ತಾನೆ. ಆಗ ಕಾವ್ಯ ಹೇಳ್ತಾರೆ, ಸರ್ ನಮ್ಮ ಕಡೆ ಎಲ್ಲ ಎಂಗೇಜ್ಮೆಂಟ್ಗೆ ಆ್ಯಕ್ಚುಲಿ ರಿಂಗ್ ಸರ್ ಹಾಕೋದು ಅಂತ ಕಾವ್ಯ ಹೇಳ್ತಾರೆ. ಆಗ ಸುದೀಪ್ ಸರ್ ಹೇಳ್ತಾರೆ, ರಿಂಗ್ನೇ ಸ್ವಲ್ಪ ದೊಡ್ಡ ಮಾಡಿ 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 ಬ್ರಾಸ್ಲೆಟ್ ಹಾಕ್ಬಿಟ್ಟಿದ್ದಾರೆ ಅಂತ ಇವರು ಕಾವ್ಯವ್ರಿಗೆ ಹೇಳ್ತಾರೆ ಸುದೀಪ್ ಸರ್. ಅಂದರೆ ಈಗ ರಕ್ಷಿತಾ ಹೇಳ್ತಿದ್ದಾಳೆ, ಸರ್ ಅವಳು ಹೇಳ್ತಾಳೆ ಏನಕ್ಕಾರ ಇದು ಮಾಡ್ಬೇಕಾದ್ರೆ ಗಿಲ್ಲಿ ನನ್ನ ದೂರ ಇರು, ನಾನು ಬರಬೇಡ, ಗಿಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ದ್ವೇಷ ಮಾಡೋ ಥರ ಮಾಡ್ತಾಳೆ ಕಾವ್ಯ. ಬಟ್ ಅವನ ಪಕ್ಕನೇ ಹೋಗಿ ಕೂತ್ಕೋತಾಳೆ ಅಂತ ರಕ್ಷಿತಾ ಹೇಳ್ತಿದ್ದಾಳೆ. ಅಂದರೆ ಅವಳು ದ್ವೇಷನೂ ಮಾಡ್ತಾಳೆ, ಬಟ್ ಪಕ್ಕ ಅವಳೇ ಬೇಕು ಬೇಕು ಅಂತ ಹೋಗಿ ಕೂತ್ಕೋತಾಳೆ ಅನ್ನೋ ರೀತಿ ಮಾತಾಡ್ತಿದ್ದಾಳೆ ರಕ್ಷಿತಾ. ಈಗ ಸುದೀಪ್ ಸರ್ ಹೇಳ್ತಿದ್ದಾರೆ, ಇದನ್ನ ಕಾವ್ಯ ಎಂಜಾಯ್ ಮಾಡ್ತಾರೋ ಬಿಡ್ತಾರೋ ಅದು ಬೇಡ, ಬಟ್ ನಿಮ್ಮ ಮಾತ್ರ ಕಾವ್ಯ ಅವಳು ಗಿಲ್ಲಿ ಪಕ್ಕ ಕೂತ್ಕೊಂಡಾಗ ನಿಂಗೆ ಸ್ವಲ್ಪ ಉರಿಯುತ್ತೆ ಅಲ್ವಾ ಅಂತ ಕೇಳ್ತಿದ್ದಾರೆ. ರಕ್ಷಿತಾ ಈ ಥರ ಫೇಸ್ ಎಕ್ಸ್ಪ್ರೆಷನ್ ಮಾಡ್ತಿದ್ದಾಳೆ. ಹೆಂಗಾರ ಮಾಡಿ ಕಾವ್ಯನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಾನು ಗಿಲ್ಲಿ ಪಕ್ಕ ಕೂತ್ಕೊಬಿಡ್ಬೋದು ಅಂತ ನಿನ್ನ ಯೋಚನೆ ಅಂತ ಹೇಳಿದಾಗ ಗಿಲ್ಲಿ ಅಂತೂ ಫುಲ್ಲು ನಗು, ಮನೆ ಮಂದಿ ಎಲ್ಲ ಫುಲ್ ನಗ್ತಿದ್ದಾರೆ. ಅದ ಗಿಲ್ಲಿ ಮಾತ್ರ ಈ ಲುಕ್ಕಲ್ಲಿ ಒಂಥರ ಲುಕ್ಕಲ್ಲಿ ಕಾವ್ಯ ನೋಡ್ತಿದ್ದಾನೆ. ಬಟ್ ಮಸ್ತ್ ಇದೆ ಪ್ರೋಮೋ ಮಾತ್ರ. ಅಂದರೆ ಸುದೀಪ್ ಸರ್ ಕೂಡ ಅಬ್ಸರ್ವ್ ಮಾಡಿದ್ದಾರೆ, ರಕ್ಷಿತಾ ಪಾಸಿಟಿವ್ ಆಗ್ತಾಳೆ ಗಿಲ್ಲಿ ಏನಾರ ಕಾವ್ಯನ ಜೊತೆ ಇದ್ರೆ ಅಂತ. ಸೊ ನಿಜವಾಗ್ಲೂ ಇದು ರಕ್ಷಿತಾಗೆ ಗಿಲ್ಲಿ ಮೇಲೆ ಫೀಲಿಂಗ್ಸ್ ಇರೋದಂತೂ 100% ನಿಜ. ಅವಳು ಅಷ್ಟೇ ಕೇರ್ ಕೂಡ ಮಾಡ್ತಾಳೆ ಗಿಲ್ಲಿನ. ಬಟ್ ನನಗೆ ಏನು ಅನಿಸುತ್ತೆ ಅಂದರೆ ಕಾವ್ಯ ಜಸ್ಟ್ ಇದಕ್ಕೋಸ್ಕರ ಏನಂತಾರೆ, ಇಲ್ಲಿರೋದು ಉಳ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಿದ್ದೆ ಗಿಲ್ಲಿನ ಅಂತ ನಂಗೆ ಅನಿಸುತ್ತೆ. ಹೊರಗಡೆ ಹೇಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಗಿಲ್ಲಿನೇ ಬ್ಯುಸಿ ಆಗ್ಬಿಡ್ಬೋದು. ಅಂದರೆ ಯಾರ ಕೈಗೂ ಸಿಗದೇ ಇರುತ್ತೆ, ಅಂದರೆ 100% ಅವ್ನು ಬ್ಯುಸಿ ಆಗ್ತಾನೆ. ಹೊರಗಡೆ ಹೋದ್ಮೇಲೆ ಅವ್ನಿಗೆ ಸಿನಿಮಾ ಆಫರ್ಸ್ ಅಂತೂ ಮಸ್ತ್ ಬರುತ್ತೆ, ಜಾಸ್ತಿನೇ ಬರುತ್ತೆ ಅವನಿಗೆ. ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆನೇ ಬರುತ್ತೆ. ಅವ್ನು ಮೋಸ್ಟ್ಲಿ ಬ್ಯುಸಿ ಆಗಿಬಿಡ್ತಾನೆ. ಇವ್ರ ಕೈಲಿ ಮಾತಾಡೋಕ್ಕೂ ಮೋಸ್ಟ್ಲಿ ಪುರ್ಸೋದು ಸಿಗೋಲ್ಲ. ಆ ರೇಂಜಿಗೆ ಬ್ಯುಸಿ ಆಗೋದಂತೂ 100% ಸತ್ಯ. ಅದನ್ನು ಮಾತ್ರ ಹೇಳ್ಬಲ್ಲೆ. ಇದೆಲ್ಲ ಈಗ ಇಷ್ಟು ಸೀಸನ್ಗಳಲ್ಲಿ ಲವ್ ಕಂಟೆಂಟ್ ಇರ್ಬೋದು ಅವರೆಲ್ಲ ಕೊಟ್ಟಿದ್ದಾರೆ. ಅವರೆಲ್ಲ ಹೋಗಿ ಹೊರಗಡೆ ಆಗೇ ಇದ್ದಾರಾ? ಇಲ್ಲ. ಅವ್ರ್ಯಾರೋ ಇವ್ರ್ಯಾರೋ ಒಂದು ತಿಂಗಳು 2 ತಿಂಗಳು ಜೊತೆಲಿ ಓಡಾಡೋದು ಅದೆಲ್ಲ ಆಗುತ್ತೆ. ಆಮೇಲೆ ನೀನ್ಯಾರೋ ನಾನ್ಯಾರೋ ಎಲ್ಲ ಒಂದೊಂದು ದಿಕ್ಕಾಪಲ್ ಆಗೋಗ್ತಾರೆ. ಇದೇ ಬಿಗ್ ಬಾಸು. ಒಂದೇ ಮನೇಲಿ ಇರೋ ಕಾರಣ ಅವ್ರನ್ನವರು ಒಬ್ರನ್ನ ಕೇರ್ ಮಾಡೋದಿರ್ಬೋದು, ಪ್ರೊಟೆಕ್ಟ್ ಮಾಡೋದಿರ್ಬೋದು, ಒಬ್ರನ್ನ ಜೊತೆ ಕ್ಲೋಸ್ ಆಗೋದಿರ್ಬೋದು, ಹಾಗೆ ಆಗುತ್ತೆ. ಬಟ್ ಹೊರಗಡೆ ಪ್ರಪಂಚ ಬೇರೆಯೇ ಇದೆ ಅವ್ರಿಗೆ. ಸೊ ಹಾಗಾಗಿ ಇದೆಲ್ಲ ಜಸ್ಟ್ ಬಿಗ್ ಬಾಸ್ಗೋಸ್ಕರ ಅಷ್ಟೇ ಅಂತ ನಾನು ಹೇಳ್ತೀನಿ. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.